ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಲೆಕೋಸಿನ ಪರೋಟಾನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ, ರುಚಿಯಾಗಿ, ಟೇಸ್ಟಿಯಾಗಿ ಎಲೆಕೋಸಿನ ಪರೋಟ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ಸ್ಟಾರ್ಟ್ ಮಾಡೋಣ. ಎಲೆಕೋಸನ್ನ ನಾನು ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿತೀವಲ್ಲ ಅದರಲ್ಲಿ ತುರಿದಿಟ್ಕೊಂಡಿದ್ದೆ. ಚಪಾತಿ ಹಿಟ್ಟನ್ನ ತೊಗೊಂಡು ಇದಕ್ಕೆ ಅಜ್ವೈನು, ಜೀರಿಗೆ, ಉಪ್ಪು, ಅರಿಶಿನ ಪುಡಿ, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಧನಿಯಾ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕಿ ಚೆನ್ನಾಗಿ ಹಿಟ್ಟಿನ ಒಳಗಡೆ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆ ಮತ್ತು ಇದು ಎಲೆಕೋಸು ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸು ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯೂ ಕೂಡ, ಬೇಗನೆ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಇಲ್ಲ ಆಮೇಲೆ ಹಾಕ್ಕೊಂಡ್ರೂ ಆಗುತ್ತೆ, ಎಲ್ಲ ಮಿಕ್ಸ್ ಆದಮೇಲೆ ಹಾಕ್ಕೊಂಡ್ರೂ ಆಗುತ್ತೆ, ಏನು ತೊಂದರೆ ಇಲ್ಲ. ಮಕ್ಕಳು ಏನಾದ್ರು ಪಲ್ಯ ತಿನ್ನಲ್ಲ ಅಂತ ಅಂದಾಗ ಈ ರೀತಿ ಹಿಟ್ಟಿನ ಒಳಗಡೆ ನಾವು ಎಲ್ಲ ಕೂಡ ಮಸಾಲೆ ಮಿಕ್ಸ್ ಮಾಡಿ, ತರಕಾರಿ ಕೂಡ ಹಾಕಿ ಮಿಕ್ಸ್ ಮಾಡಿ ಮಾಡಿಕೊಟ್ರೆ ಮಕ್ಕಳು ಟೇಸ್ಟಿಯಾಗಿ ಕೂಡ ಇರುತ್ತೆ, ಚೆನ್ನಾಗಿ ತಿಂತಾರೆ. ಒಂದು ಚಟ್ನಿ ಅಥವಾ ಮೊಸರು ಏನಾದ್ರು ಒಂದು ಇದ್ದರೆ ಸಾಕು. ಇದಕ್ಕೇನು ಜಾಸ್ತಿ ಏನು ಬೇಕು ಅಂತ ಏನಿಲ್ಲ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ತೆಳ್ಳಗೆ ಮಾಡಿಕೊಂಡ್ರೆ ಏನಾಗುತ್ತೆ, ಹಿಟ್ಟನ್ನು ಲಟ್ಟಿಸ್ಬೇಕಾದ್ರೆ ಚಪಾತಿಗೆ ಜಾಸ್ತಿ ಹಿಟ್ಟು ಪೌಡರ್ ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಚೆನ್ನಾಗಿ ಒಂದು ಗಟ್ಟಿಯಾಗಿ ನಾವು ಚಪಾತಿ ಹಿಟ್ಟನ್ನೇ ಯಾವ ರೀತಿ ಕಲಿಸ್ತೀವಿ ಅದೇ ರೀತಿ ಕಲಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಲಟ್ಸೋಕ್ಕೂ ಬರುತ್ತೆ. ಎಷ್ಟು ತೆಳುವಾಗಿ ಬೇಕು ನಿಮಗೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು. ಇವಾಗ ಕಟ್ಟೆ ಮೇಲೆ ನಾನು ಹಿಟ್ಟನ್ನ ಹಾಕಿ ನೋಡಿ, ಉಂಡೆನ ಎಷ್ಟು ದಪ್ಪ ತೊಗೊಂಡಿದ್ದೀನಿ. ಇವಾಗ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಚಪಾತಿ ಹಿಟ್ಟು ಯಾವ ಥರ ಲಟ್ಟಿಸ್ಬೋದು ಅದೇ ರೀತಿ ಲಟ್ಟಿಸಿದ್ದೀವಿ. ಚಪಾತಿ ಥರನೇ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ಪರೋಟ ರೆಡಿಯಾಗಿದೆ. ಈ ಕಡೆ ತವಾ ಕಾಯಕ್ಕಿಟ್ಟಿದ್ದೀನಿ, ತವಾ ಮೇಲೆ ಹಾಕ್ತಾಯಿದ್ದೀನಿ. ಇವೆಲ್ಲ ಏನಪ್ಪ ಅಂದರೆ ದೊಡ್ಡ ಕೆಲಸ ಏನಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂಚೂರು ತರಕಾರಿ ಎಲ್ಲ ತುರಿದು ಇಟ್ಕೊಂಬಿಟ್ರೆ ಬೇಗನೆ ಆಗುತ್ತೆ. ಯಾವುದ್ರಲ್ಲಾದರೂ ಮಾಡ್ಕೋಬೋದು ನೀವು. ಹೀರೆಕಾಯಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಪರೋಟಗಳಲ್ಲಿ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲದರಲ್ಲೂ. ಇವಾಗ ನೋಡಿ, ಎಲೆಕೋಸಿನ ಪರೋಟ ರೆಡಿಯಾಗಿದೆ. ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಎಷ್ಟು ಸಖತ್ತಾಗಿದೆ, ಸೂಪರಾಗಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ನಾನು ಟೊಮೆಟೊ ಚಟ್ನಿನ ಮಾಡಿದ್ದೆ. ಟೊಮೆಟೊ ಚಟ್ನಿ ಇಲ್ಲಾಂದರೆ ನೀವು ಮೊಸರಲ್ಲಿ ತಿನ್ಬೋದು, ಕಾಯಿ ಚಟ್ನಿ ತಿನ್ಬೋದು, ಯಾವುದ್ರಲ್ಲಿ ಇಷ್ಟ ಆಗುತ್ತೋ ಅದರಲ್ಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.